ಫ್ರೆಂಡ್ಸ್, ಇವತ್ತು ನಾವು ಲಾಲ್ಬಾಗ್ಗೆ ಮಕ್ಕಳನ್ನ ಕರ್ಕೊಂಡು ಲಾಲ್ಬಾಗ್ಗೆ ಹೋಗಿದ್ವಿ. ಬೆಳಗ್ಗೆ ಗಣರಾಜ್ಯೋತ್ಸವ ಪ್ರಯುಕ್ತ ಅಲ್ಲಿ ಫ್ಲವರ್ ಶೋ ಮಾಡಲಾಗಿದೆ. ನೀವು ಒಂದ್ಸಲಿ ಮಕ್ಕಳು ಫ್ಯಾಮಿಲಿ ಎಲ್ಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಫೀಸ್ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸ್ ಫೀಸು ಮಕ್ಕಳಿಗೆ 30 ರೂಪಾಯಿ. ಮಕ್ಕಳಿಗೆ ಶಾಲೆ ಯೂನಿಫಾರ್ಮ್ ಹಾಕ್ಕೊಂಡೋದ್ರೆ ಅವ್ರಿಗೆ ಫ್ರೀ. ಶನಿವಾರ ಭಾನುವಾರ ಸರ್ಕಾರಿ ರಜೆಗಳ ದಿನ ಹೋದರೆ 100 ರೂಪೀಸು, ಸಾಮಾನ್ಯ ದಿನಗಳಲ್ಲಿ ಹೋದರೆ 80 ರೂಪಾಯಿ ಆಗುತ್ತೆ. ಬೆಳಗ್ಗೆ ಸಲ ಹೋದರೆ ಫ್ರೀ, 9 ಗಂಟೆ ಒಳಗಡೆ ಹೋದರೆ ಫ್ರೀಯಾಗಿ ನೀವು ಫ್ಲವರ್ ಶೋವನ್ನು ನೋಡ್ಕೊಂಬರ್ಬೋದು. ಎಂಟ್ರಿ ಒಳಗೆ ಆದಮೇಲೆ ನೋಡಿ ಇಷ್ಟೊಂದು ಚೆನ್ನಾಗಿರೋ ಫ್ಲವರ್ಸ್. ಈ ಸ್ಟಾಲ್ ಒಳಗಡೆ ಹೋದರೆ ಅಲ್ಲಿ ತುಂಬ ವೆರೈಟಿ ಆದ ತರಕಾರಿಗಳು ಮತ್ತು ಡಿಫ್ರೆಂಟ್ ಆಗಿರುವ ಫ್ರೂಟ್ಸ್ ಎಲ್ಲ ಇತ್ತು. ಕೆಲವೊಂದು ನಾವು ನೋಡೇ ಇರಲಿಲ್ಲ, ಆ ಥರದ ವೆಜಿಟೇಬಲ್ಸ್ಗಳೆಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಖುಷಿ ಆಯಿತು ನೋಡಿ. ಸಿಟಿಲಿ ಇಟ್ಟಿರುವ ಮಕ್ಕಳಿಗೆಲ್ಲ ಇದನ್ನು ನೋಡಿದ್ರೆ ಏನೋ ಡಿಫ್ರೆಂಟ್ ಅಂತ ಅನಿಸುತ್ತೆ. ಅದರೊಳಗಡೆ ತೋಟ ಎಲ್ಲ ಥರದ್ದು ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಎಲ್ಲ ವೆಜಿಟೇಬಲ್ಸು. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನೋಡೋಕ್ಕೆ ಎಷ್ಟು ಫ್ರೆಶ್ ಆಗಿತ್ತು. ಇದರೊಳಗಡೆ ನೋಡಿ ಇಲ್ಲಿ ಎಲ್ಲ ಬೇಸಾಯ ಹೆಂಗೆ ಮಾಡ್ತಾರೆ, ಹೆಂಗೆ ಬೆಳೀತಾರೆ ಅಂತ ಎಲ್ಲ ಡೆಮೋ ಪೀಸ್ ಥರ ಮಾಡಿಟ್ಟಿದ್ರು. ಚೆನ್ನಾಗಿತ್ತು. ಹಾಗೆ ಮುಂದಕ್ಕೆ ನಡ್ಕೊಂಡು ಬಂದರೆ ತುಂಬ ವೆರೈಟಿ ಸ್ಟಾಲ್ಗಳಿದ್ದು ಡಿಫ್ರೆಂಟ್. ನನ್ನ ಮಗ ನೋಡಿ ಇಲ್ಲಿ ಗಿಡಗಳದ್ದು ಮತ್ತು ವೆಜಿಟೇಬಲ್ಸ್ದು ಸೀಡ್ಸ್ ತೊಗೊಂಡ. ಆ ನೆಕ್ಸ್ಟ್ ಇಲ್ಲಿ ಮನೆಗೆ ಡೆಕೋರೇಟಿವ್ ಆದ ಫ್ಲವರ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ತೊಗೊಂಡ. ಅಲ್ಲೇ ಹೆಲ್ತ್ ಬಗ್ಗೆ ಚೆಕಪ್ ಫ್ರೀ ಇತ್ತು. ಇದು ಕೀ ಬೆಂಚ್ಗಳು, ನನ್ನ ಮಕ್ಕಳು ತೊಗೊಂಡ್ರು ಕೀ ಬೆಂಚ್ಗಳು. ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಅಂತ. ಇದು ಎಂಟ್ರೆನ್ಸಲ್ಲಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನೋಡಿ ಇವಾಗ ನವಿಲು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. या NWPP के थैले, प्लास्टिक या थर्माकोल की कटोरियाँ आदि न लाएं। ಇದು ಪೇಂಟ್ ತುಂಬ ಚೆನ್ನಾಗಿತ್ತು. ಇದು ಪೇಂಟ್ ಅಲ್ಲ ಅಂತೆ, ಇದು ವುಡ್ಡಲ್ಲಿ ಮಾಡಿರೋದು. 2 ಲಕ್ಷ ಅಂತ ಇದಕ್ಕೆ. ಎಷ್ಟು ಚೆನ್ನಾಗಿದೆಯಲ್ಲ. ಇದರೊಳಗಡೆ ತುಂಬ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಆ ಫ್ಲವರ್ಸ್ನ ಘಮ ವೆರೈಟಿ ಫ್ಲವರ್ಸ್ಗಳು ಎಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. మురికిపై పులుగులు పడిపోతా ఉన్నా కూతురు ఇంకే వాళ్ళు నేను అడిగితే తలంతా మాట్లాడతాను. అదంతా రామాయణం తెలుస్తుంది. రామాయణం
ಅದೆಲ್ಲ ನೋಡ್ಕೊಂಡು ಬಂದು ಅಲ್ಲೇ ಒಂದು ದೊಡ್ಡ ಬಂಡೆ ಇತ್ತು. ಆ ಬಂಡೆ ಆಟಾಡಿದ್ರು. ತುಂಬ ಖುಷಿಯಾಗಿ ಮಕ್ಕಳು ನೋಡಿದ್ವಿ, ಬಂಡೆ ಮೇಲೆ ಜಾರೋದು ಆಟಾಡೋದೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಆಟ ಆಡಿಕೊಂಡು ಮೇಲೆ ಹೋದ್ವಿ. ಅಲ್ಲಿಂದ ನೋಡಿ ಜಾರ್ತಿದ್ದಾರೆ, ಹೆಂಗೆ ಜಾರ್ತಿದ್ದಾರೆ ನೋಡಿ ಇಲ್ಲಿ ಮಕ್ಕಳು. ಅಲ್ಲೊಂದು ಗೋಪುರ ಥರ ಕಾಣಿಸ್ತಿದೆ. ಅದೊಂದು ದೇವಸ್ಥಾನ ಗೋಪುರ ಅಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಅಷ್ಟೇ ಒಂದು ಗೋಪುರ ಥರ ಇದೆ. ಅಲ್ಲಿಂದ ಎಲ್ಲ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ರೌಂಡಾಗಿ.